ಕಲಬುರಗಿ ನಗರದ ಶರಣ ಸಿರಸಗಿಯಲ್ಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ಇಂದು RP 860 ಅಡಿಯಲ್ಲಿ ಕುಟುಂಬ ಪ್ರಬೋಧನ ಹಾಗೂ ಸಾಮರಸ್ಯ ಭೋಜನ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಅದರ ಒಂದು ಸುಂದರ ನೋಟ ಇಲ್ಲಿದೆ ನೋಡಿ. ಕಾರ್ಯಕ್ರಮಕ್ಕೆ ವಕ್ತಾರರಾಗಿ ಆಗಮಿಸಿದ್ದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಾಚಾರಕರಾದ ಶ್ರೀ ರಾಮಣ್ಣ ಅವರು ದೀಪ ಪ್ರಜ್ವಲನ ಮಾಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ರು. ನಂತರ ಮಾತನಾಡಿದ ಅವರು, ಕುಟುಂಬ ವ್ಯವಸ್ಥೆ ಭಾರತದ ಒಂದು ಉತ್ಕೃಷ್ಟ ಪರಿಕಲ್ಪನೆ. ಈ ಕುಟುಂಬ ವ್ಯವಸ್ಥೆಯಲ್ಲಿ ಪ್ರೀತಿ, ವಿಶ್ವಾಸ, ಕಾಳಜಿ, ಸುರಕ್ಷತೆ, ಸ್ವಾಭಿಮಾನ ಹಲವಾರು ಆಯಾಮಗಳನ್ನ ಒಳಗೊಂಡಿದೆ. ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಅಕ್ಕ, ತಂಗಿ ಹೀಗೆ ನೂರಾರು ಸಂಬಂಧಗಳಿವೆ. ಅಧಿಕಾರಕ್ಕಿಂತ ಜವಾಬ್ದಾರಿ ನೋವಿನಲ್ಲಿ ಆಸರಿಯ ಭುಜ, ಸಂತೋಷದಲ್ಲಿ ನಗುವ ಮನಗಳು, ಕೆಲಸದಲ್ಲಿ ಜೋಡುವ ಕೈಗಳು, ಹೀಗೆ ಪ್ರತಿಯೊಂದು ಸಂಗತಿಗಳಿಗೆ ಕುಟುಂಬದ ವ್ಯವಸ್ಥೆ ಒಂದು ಸುರಕ್ಷಾ ಕವಚವಿದ್ದಂತೆ. ಯಾವ ಮನೆಯಲ್ಲಿ ಇಂತಹ ವಾತಾವರಣವಿದೆಯೋ ಅಲ್ಲಿ ಸಮೃದ್ಧಿ, ನೆಮ್ಮದಿ ಹಾಗೂ ಸಂಸ್ಕೃತಿ ಸ್ಥಿರವಾಗಿರುತ್ತದೆ. ಬದಲಾಗ್ತಿರುವ ಪರಿಸ್ಥಿತಿಯಲ್ಲಿ ಈ ವ್ಯವಸ್ಥೆಯನ್ನ ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ಕರೆ ನೀಡಿದ್ರು. ಆಮೇಲೆ ವಿಷಯ ಪ್ರಾರಂಭ ಮಾಡ್ತೀವಿ. ಬೋಲೋ ಭಾರತ್ ಮಾತಾ ಕೀ. ಹಲವಾರು ತಾಯಂದಿರು ಕೈ ಎತ್ತಿದ್ರು, ಇನ್ನು ದೊಡ್ಡದವರು ಕೈ ಎತ್ತಲಿಲ್ಲ. ಎರಡೂ ಕೈ ಎತ್ತಿ ಮುಷ್ಟಿ ಕಟ್ಟಿ ಹೇಳಬೇಕು, ಬೋಲೋ ಭಾರತ್ ಮಾತಾ ಕೀ. ನನ್ನ ಪಕ್ಕದಲ್ಲಿ ಅಚ್ಚಿ ಕೈ ಎತ್ತಿದ್ರು ಇಲ್ವೋ? ಹಿರಿಯ ದಂಪತಿಗಳನ್ನ ನನ್ನ ಪಕ್ಕದಲ್ಲಿ ಕೂರಿಸಿದ್ದಾರೆ. ಅವರು 50 ವರ್ಷಗಳಿಂದ ಜೋಡಿ ಜೀವನವನ್ನ ನಡೆಸ್ತಾ ಬಂದಿದ್ದಾರೆ. ಇಲ್ಲಿರುವ ಹಿರಿಯ ದಂಪತಿಗಳ ಅನುಭವದ ಒಂದು ಮಾತು, ವಯಸ್ಸಾದಂತೆ ಪರಸ್ಪರರಲ್ಲಿ ದೈಹಿಕ ಆಕರ್ಷಣೆ ಏನೂ ಉಳಿಯೋದಿಲ್ಲ, ಆದರೆ ಮಾನಸಿಕವಾಗಿ ಹತ್ತಿರ ಬರ್ತಾರೆ. ಗಂಡನಿಗೆ ಹೆಂಡತಿ ಆಸರೆ, ಸೆರೆಗಳ ಆಸರೆ, ಹೆಂಡತಿ ಗಂಡನಿಗೆ ಆಸರೆ. ಅಂತ ಹಿರಿಯ ದಂಪತಿಗಳನ್ನ ಈ ಕಾರ್ಯಕ್ರಮದಲ್ಲಿ ಅವರಿಬ್ಬರ ನಡುವೆ ಒಂದು ಸ್ಟೂಲ್ ಇಟ್ಟು ಬೇರ್ಪಡಿಸಿಬಿಟ್ಟಿದ್ದಾರೆ. ಯಾರಾದರೂ ಬುದ್ಧಿ ಇರೋರು, ವೇದಿಕೆ ಮೇಲೆ ಇರೋರು ಆ ಕುರ್ಚಿನ ಸ್ವಲ್ಪ ಆ ಕಡೆ ಈ ಕಡೆ ಸರಿಸಿ ಇಬ್ಬರನ್ನು ಒಂದು ಮಾಡ್ತೀರಾ? ನಿಲುವು ಹೆಂಡತಿ ಗಂಡನಿಗೆ ಹೊರೆಯಾಗುವುದಿಲ್ಲ. ಗಂಡ ಮೊದಲು ಎದ್ದು ಹೆಂಡತಿಯರಿಗೆ ಕೂತ್ಕೊಂಡು ನಮ್ಮ ಸಂಸಾರ ನಾರಿ ಪ್ರಧಾನವೋ ಪುರುಷ ಪ್ರಧಾನವೋ? ನಾರಿ ಪ್ರಧಾನ. ಸಭಾಂಗಣದಲ್ಲಿ ಇರತಕ್ಕಂಥ 1000ಕ್ಕಿಂತ ಹೆಚ್ಚು ಪಾಲಕರು 3 ಸಲ ಸಾಮೂಹಿಕವಾಗಿ ಏಕ ಸ್ವರದಲ್ಲಿ ಓಂಕಾರವನ್ನು ಹೇಳಬೇಕು. ಮೊದಲನೇ ಓಂಕಾರ ನಾನು ಹೇಳ್ತೀನಿ, ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು. ಆ ನಂತರ ನಾನು ಅಂತೀನಿ, ಉಸಿರನ್ನ ಒಳಗೆ ತುಂಬಿಸಿಕೊಳ್ಳಿ. ದೋ ಅನ್ನುವವರೆಗೆ ಕಾಯಬೇಕು. ದೋ ಅಂದ ಮೇಲೆ ಮೆಲ್ಲಗೆ ಪ್ರಾರಂಭ ಮಾಡಿ ಏರಿಸ್ತಾ ಹೋಗ್ಬೇಕು, ಆಮೇಲೆ ಇಳಿಸ್ತಾ ಹೋಗ್ಬೇಕು. ಇಡೀ ಸಭಾಗಾರದಲ್ಲಿ ಓಂಕಾರದ ನಾದ ನಿನಾದಿಸಬೇಕು. ಓಂಕಾರದ ಧ್ವನಿ
ದಂಪತಿಗಳಾದ ಶ್ರೀಮತಿ ಶಾರದಾ ಪೊಲೀಸ್, ಶ್ರೀ ಧರಂಗೌಡ ಪೊಲೀಸ್ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ನಾಯಕ್, ಶ್ರೀ ಖಗೇಶನ್, ಶ್ರೀ ಜಿ ಅಶೋಕ್ ಪಾಟೀಲ್, ಶ್ರೀ ರಮೇಶ್ ತಿಪ್ಪನೂರು, ಶ್ರೀ ಸಾಗರ್ ಸತ್ಲಾಕರ್, ಶ್ರೀಕಾಂತ್ ಸರಾಫ್, ಶ್ರೀ ಗಿರೀಶ್ ಜೋಶಿ, ಗುರುರಾಜ್ ದೇಶಪಾಂಡೆ, ಮಹೇಶ್ ಜಿ ನಾಡಿಗೇರ್, ಶಾಲೆಯ ಪ್ರಧಾನ ಪ್ರಾಚಾರ್ಯರಾದ ವಂಶಿ, ಕೃಷ್ಣ, ಆಡಳಿತಾಧಿಕಾರಿಯಾದ ಶ್ರೀಕಾಂತ್ ಪಾಟೀಲ್, ಸಂಘದ ಹಿರಿಯರು ಹಾಗೂ ಇನ್ನೂ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ಶಾಲೆಯ ಕರೆಸ್ಪಾಂಡೆಂಟ್ ಆದ ಶ್ರೀ ಕೃಷ್ಣ ಜೋಶಿ ಸ್ವಾಗತಿಸಿದ್ರು. ಶಾಲೆಯ ಶೈಕ್ಷಣಿಕ ಸಂಯೋಜಕರಾದ ರವಿಕುಮಾರ್ ನಿರೂಪಿಸಿ ವಂದಿಸಿದ್ರು. ಮಕ್ಕಳ ಹಾಡು ಹಾಗೂ ನೃತ್ಯ ಪ್ರದರ್ಶಿಸಿದ್ರು. ಕಾರ್ಯಕ್ರಮದ ನಂತರ ಸಾಮರಸ್ಯ ಭೋಜನ ಸ್ವೀಕರಿಸಿದ್ರು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.